ಈಗ ನಾನು ಮೊನ್ನೆ ಹುಬ್ಳಿ ಹೈವೇಲಿ ಹೋಗ್ತಾ ಇದ್ದೆ, ದುಡ್ಡು ಟೋಲ್ ಕೊಟ್ಟು ಹೋಗ್ತಾ ಇರೋಂಥ ಹೈವೇ, ದೊಡ್ಡ ದೊಡ್ಡ ಹೊಂಡ, ನನ್ನ ಕಾರ್ ಪಟ್ ಅಂತ ಹಿಂಗೆ ಹೋಯ್ತು, ಬ್ಲಾಸ್ಟು ನನ್ನ ಟೈರು. ಅವತ್ತು ಆಕ್ಸಿಡೆಂಟ್ ಆಗಬೇಕು, ದೊಡ್ಡ ಆಕ್ಸಿಡೆಂಟ್ ಆಗಬೇಕಾಯ್ತು. ಲಕ್ಕಿಲಿ ನಾನು ಹ್ಯಾಂಡ್ ಬ್ರೇಕ್ ಹಿಡಿದು ಸೈಡ್ಗೆ ಹಾಕಿದೆ. ಯಾಕಂದರೆ ನಾನು ಹಂಗೆ ಹೋದಾಗ ಇಮ್ಯಾಜಿನ್ ಮಾಡಿ, ಒಂದು 80 ಸ್ಪೀಡಲ್ಲಿ ಹೈವೇಲಿ ನಾವು ದುಡ್ಡು ಕೊಟ್ಟಿದ್ದೆ ಸ್ಪೀಡಾಗಿ ಹೋಗೋಕ್ಕಲ್ವಾ. ಹೌದು. ಆ ಟೋಲ್ ರೋಡಲ್ಲಿ ಆ ಥರ ಸಿಚುವೇಶನ್ನು. ನನಗೆ 10,000 ರೂಪಾಯಿ ಖರ್ಚು ಬಂತು ಬರೀ ಟೈರಿಂದ. ಅದಾದಮೇಲೆ ರಿಮ್ ಚೇಂಜ್ ಆಯಿತು, ಎಲ್ಲ ಸೇರಿ ಒಂದು 20,000 ಖರ್ಚು ಬಂತು. ಯಾರಿದಕ್ಕೆ ಹೊಣೆ? ನಾನು ರೋಡ್ ಟ್ಯಾಕ್ಸ್ ಕಟ್ತಾಯಿದ್ದೀನಿ, ಟೋಲ್ ಟ್ಯಾಕ್ಸ್ ಕಟ್ತಾಯಿದ್ದೀನಿ, ಆದರೆ ನಂಗೆ ಸಿಗ್ತಾರೋ ಸೌಲಭ್ಯ ಏನು? ಸೊ ನಮ್ಮ ಸರ್ಕಾರಗಳು ಕೂಡ ನಾವು ಕರೆಕ್ಟಾಗಿ ಬದುಕದೇ ಇರೋದಕ್ಕೆ ಕಾರಣ ಇದೆ. ಅವರೆಲ್ಲ ಕರೆಕ್ಟಾಗಿ ಫೆಸಿಲಿಟೀಸ್ ಕೊಟ್ಟರೆ ನಾವುಗಳೆಲ್ಲ ಆರಾಮಾಗಿ ಬೇರೆ ಬೇರೆ ವಿಷಯಗಳಿಗೆ ಸೇವ್ ಮಾಡ್ಬೋದು. ನಮ್ಮದು ದುಂದು ವೆಚ್ಚ, ಗೊತ್ತಿಲ್ಲದಿರೋ ವೆಚ್ಚ, ಟ್ಯಾಕ್ಸೇಷನ್ನು ಮಾಡ್ತಿರೋ ಸಿಸ್ಟಮ್ಸು, ಇದರಿಂದ ನಂದು ಅರ್ಧ ಜೀವನ ಮುಗಿದೋಗ್ತದೆ. ಅಂದರೆ ಫಿಕ್ಸ್ ಆಗ್ಬಿಟ್ಟಿದ್ದೀವಿ ಅದಕ್ಕೆ. ಬಟ್ ಅದನ್ನು ಬಿಟ್ಟು ಎಲ್ಲೋ ಒಂದು ಕಡೆ ಒಂಚೂರು ಪ್ಲ್ಯಾನಿಂಗ್ ಮಾಡಿಕೊಂಡ್ರೆ ನಾವು ಕೂಡ ದುಡ್ಡು ಉಳಿಸಿ ಎಲ್ಲ ಕಡೆ ನಾವೇನೇನು ಅಂದ್ಕೊಂಡಿದ್ದೀವಿ ಎಲ್ಲ ಮಾಡ್ಬೋದು, ಮಾಡಬೇಕು.